ಅವಾಗ ಗೂಬೆ ಅಲ್ಲಿಗೆ ಹಾರ್ಕೊಂಡ್ಬಂದು ಅದು ಹೇಳತ್ತೆ, ಸುಳ್ಳು ಹೇಳ್ಬೇಡ, ಚುನ್ನುನ ಗೂಡು ಹಾಳು ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ. ಇದನ್ ಕೇಳಿದ ತಕ್ಷಣ ಮುನ್ನು ಅವರಮ್ಮಗೆ ತುಂಬಾ ಕೋಪ ಬರುತ್ತೆ. ಆಮೇಲೆ ಅವರು ಮುನ್ನೂನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಆಮೇಲೆ ಈ ವಿಷಯ ರಾಜ್ಯದ ದರ್ಬಾರ್ವರೆಗೂ ಹೋಗುತ್ತೆ. ಗಿರಿರಾಜ ಮುಂದೆ ಅಣ್ಣ ತಮ್ಮ ಇಬ್ರು ಬಂದು ನಿಂತ್ಕೊಂಡಿದ್ರು. ಅವಾಗ ಅವರ ಅಮ್ಮ ಹೇಳ್ತಾರೆ, ಮಹಾರಾಜ, ನನ್ನ ಮಗ ಚುನ್ನು ತುಂಬಾ ಶ್ರಮ ಪಟ್ಟು ಒಂದ್ ಗೂಡನ್ನ ಕಟ್ಟ. ಆದ್ರೆ ನನ್ನ ಮಗ ಮುನ್ನು ಅದನ್ನ ಒಡೆದಾಕ್ಬಿಟ್ಟ. ಗೂಬೆ ನಡೆದಿದ್ ಎಲ್ಲದನ್ನು ತನ್ನ ಕಣ್ಣಾರೆ ನೋಡಿದೆ. ಇದು ತುಂಬಾ ಕೆಟ್ಟ ಕೆಲ್ಸ. ಮುನ್ನುಗೆ ಇದ್ರ ಶಿಕ್ಷೆ ಸಿಕ್ಕೇ ಸಿಗುತ್ತೆ. ಅವನ್ ಶಿಕ್ಷೆ ಅಂದ್ರೆ ಚುನ್ನುನ ಗೂಡನ್ನ ಅವನು ಮಾಡಿಕೊಡ್ತಾನೆ, ಇಲ್ಲ ಅಂದ್ರೆ ಅವನನ್ನ ಕಾಡಿಂದ ತೆಗ್ದಾಕ್ತೀವಿ. ಮುನ್ನು ಅದರ ಪನಿಷ್ಮೆಂಟ್ ಅನ್ನ ಕೇಳ್ಕೊಂಡು ಅಲ್ಲಿಂದ ಹೊರಟು ಹೋಗ್ಬಿಡುತ್ತೆ. ಆಮೇಲೆ ಮುನ್ನು ತುಂಬಾನೇ ಕಷ್ಟಪಡುತ್ತೆ. ಆದ್ರೂ ಅದಕ್ಕೆ ಗೂಡು ಕಟ್ಟಕ್ಕೆ ಬರ್ಲಿಲ್ಲ. ಅದರ ಪರಿಸ್ಥಿತಿ ತುಂಬಾನೇ ಮೋಸವಾಗುತ್ತೆ. ಅವಾಗ ಚುನ್ನು ಅದರ ಹತ್ರ ಬಂದು ಹೇಳುತ್ತೆ, ತಮ್ಮ ಏನಾಯ್ತೋ, ಸಾಕಾಯ್ತೇನೋ ನಿಂಗೆ? ನಾನು ನಿಂಗೆ ಗೂಡು ಮಾಡಿ ಕೊಡಕ್ಕೆ ಹೆಲ್ಪ್ ಮಾಡ್ತೀನಿ. ಸಿಂಪತಿನ ನನ್ನ ಹತ್ರ ತೋರಿಸ್ಬೇಡ, ನಿನ್ನಿಂದಾನೆ ನಾನು ಇಲ್ಲಿಗೆ ಹೀಗೆ ಸಿಕ್ಬಿದ್ದಿದ್ದು. ಮುನ್ನು ಇದಕ್ ಮುಂಚೆ ಯಾವತ್ತೂ ಇಷ್ಟು ಕೆಲ್ಸ ಮಾಡಿರ್ಲಿಲ್ಲ. ಅದ್ರಿಂದಾನೇ ಅದರ ಪರಿಸ್ಥಿತಿ ಇನ್ನ ಮೋಸವಾಗ್ತಿತ್ತು.